ಬಂದ್ರ ಫ್ರೆಂಡ್ಸ್, ನಾನು ಇವತ್ತು ಹೇಳಕೊಟ್ಟಿರೋ ಸ್ಟೋರಿ ಯಾವುದು ಅಂದರೆ, ಇದು ನನ್ನ ನಿಜ ಜೀವನದಲ್ಲಿ ಆದಂಥ ಘಟನೆ. ಫ್ರೆಂಡ್ಸ್, ಈ ಘಟನೆ ಶುರುವಾಗೋದು ಶಿಕಾರಿಪುರ ತಾಲೂಕಿನ ಒಂದು ಗೌರ್ಮೆಂಟ್ ಹಾಸ್ಟೆಲ್ನಲ್ಲಿ. ಆ ಹಾಸ್ಟೆಲಲ್ಲಿ ಒಂದಿನ ಏನಾಯಿತು ಅಂದರೆ, ಒಂದು ರೂಮ್, ಆ ರೂಮಲ್ಲಿ 5 ಜನ, ಅದರಲ್ಲಿ ನಾನು ಒಬ್ಬ. ಆ 5 ಜನರಲ್ಲಿ 3 ಜನ ಗೇಮ್ ಆಡ್ತಾ ಇದ್ರು, ಒಬ್ಬ ಮೂವಿ ನೋಡ್ತಾ ಇದ್ದ, ಒಬ್ಬ ಮಾತ್ರ ಮಲಗಿದ್ದ. ನಾನಿವತ್ತು ಹೇಳಕೊಟ್ಟಿರೋ ಸ್ಟೋರಿ ಆ ಮಲಗಿರೋ ವ್ಯಕ್ತಿದು. ಆ ಮಲಗಿರೋ ವ್ಯಕ್ತಿ ಹೆಸರು ಮಂಜು. ಅವತ್ತು ಆ 3 ಜನ ಗೇಮ್ ಆಡಿ, ಒಬ್ಬ ಮೂವಿ ನೋಡಿ, ಆ 4 ಜನ ಸೇರಿ ಆ ಮಲಗಿರೋ ವ್ಯಕ್ತಿ ಮೇಲೆ ಒಂದು ತಮಾಷೆ ಮಾಡಿದ್ರು. ಆ ತಮಾಷೆ ಏನು ಅಂದರೆ, ಆ ಮಲಗಿರೋ ವ್ಯಕ್ತಿದು ಪ್ಯಾಂಟ್ ಬಿಚ್ಚಿ ತಮಾಷೆ ನೋಡ್ತಾ ಇದ್ರು. ಬಟ್ ಅವತ್ತಾಗಿದ್ದೇನು ಅಂದರೆ, ಅವನು ಸಡನ್ನಾಗಿ ಎಚ್ಚರಾಗಿ ಅವ್ರ ಮುಖನ ದಿಟ್ಟಿಸ್ ನೋಡ್ತಾ ಇದ್ದ. ಅವನು ಅವಾಗ ಏನು ಮಾತಾಡದೆ ಹೊರಗೆ ವಾಶ್ರೂಮಿಗೆ ಹೋಗಿ ಬರ್ತಾನೆ. ಆದರೆ ವಾಶ್ರೂಮಿಗೆ ಹೋಗಿ ಬರೋದ್ರೊಳಗೆ ಅವನಿಗೆ ಏನಾಗಿತ್ತು ಅಂದರೆ, ಯಾವುದೋ ಒಂದು ಆತ್ಮ ಅವನ ಮೈ ಒಳಗೆ ಸೇರ್ಕೊಂಡ್ಬಿಟ್ಟಿತ್ತು. ಅವನು ಹೊರಗಿಂದ ಬರ್ತಾನೆ, ಅವ್ರ 4 ಜನನೂ ದಿಟ್ಟಿಸ್ ನೋಡ್ತಾನೆ. ಬಟ್ ಅವ್ರಿಗೆ ಅದು ಗೊತ್ತಾಗ್ತಾನೆ ಇರಲಿಲ್ಲ, ಏನು ಮಾಡ್ತಿದ್ದಾನೆ ಅಂತಂದು. ಅವರು ಅವನ ಮೇಲೆ ತಮಾಷೆ ಮಾಡ್ತಾರೆ. ಹಿಂಗೆ ಲೈಕ್ ಮುಟ್ಟಕ್ಕೆ ಹೋಗೋದು, ಬೇಕಂತ ಅವನ್ನ ಕಾಡ್ಸೋದು, ಬೇಕಂತ ಅವನಿಗೆ ಹೊಡೆಯೋದು, ಈ ಥರ ಮಾಡ್ತಿರ್ಬೇಕಾದ್ರೆ ಅವನಿಗೆ ಕೋಪ ಬಂದು ಕತ್ನೈಸ್ಕಂತ ಹೋಗ್ತಾನೆ, ಹಲ್ಲು ಕಡಿತಾನೆ. ಆ ಮಂಜುಂದು ನಡವಳಿಕೆ ಯಾವ ಥರ ಇತ್ತು ಅಂದರೆ, ಲೈಕ್ ಹೆಣ್ಮಕ್ಳ ಥರ ಇತ್ತು. ಒಂಥರ ಗಂಡ್ಮಕ್ಳನ್ನ ಮುಟ್ಟಿಸ್ಕೊಳ್ದೇ ಇರೋದು, ಯಾರಾದರೂ ಗಂಡ್ಮಕ್ಳು ಕಂಡ್ರೆ ಆಗದೆ ಇರೋದು, ಆ ಥರ ಮಾಡ್ತಾ ಇದ್ರ. ಆಗ ನನಗೆ ಮಾತ್ರ ಅವನ ಮೇಲೆ ಡೌಟ್ ಬಂದಿದ್ದು ಮಾತ್ರ ಪಕ್ಕ. ಆ 3 ಜನ ಮಾತ್ರ ಅವನಿಗೆ ಯಾವ ಥರ ಕಾಡಿಸ್ತಿದ್ರು ಅಂದರೆ, ಬೇಕಂತ ಅವನ ಮೈ ಈ ಥರ ಮುಟ್ಟೋದು, ಬೇಕಂತ ಹೊಡೆಯೋದು, ಬೇಕಂತ ಓನಿ ಹೆಂಗಸು ಅಂತ ಈ ಥರ ಕಾಡಿಸೋದು. ಈ ಥರ ಮಾಡ್ತಿರ್ಬೇಕಾದ್ರೆ ಅವನು ಕತ್ನ ಹೆಚ್ಕೋಗಿ ಬರೋನು, ಹೊಡೆಯೋನು. ಮುಂದೆ ಏನಾಯಿತು ಅಂದರೆ, ಫ್ರೆಂಡ್ಸ್, ಆ 5 ಜನರು ಜಗಳ ಆಗ್ತಿರ್ಬೇಕಾದ್ರೆ ಅವ್ರ 4 ಜನ ಬಿಟ್ಟು ಈ ಮಂಜು ಅನ್ನೋ ಹುಡುಗ ಸ್ಟ್ರೇಟಾಗಿ ನಡ್ಕೊತ ಬರ್ತಾನೆ. ಏನು ಆ ಕಡೆ ಈ ಕಡೆ ಯಾವ ಕಡೆ ನೋಡಲ್ಲ, ಸ್ಟ್ರೇಟಾಗಿ ನೋಡ್ಕೊಂತ ಮುಂದ್ಗಡೆ ಬರ್ತಾನೆ. ಬಂದ್ಬಿಟ್ಟು ಆ ಹಾಸ್ಟೆಲ್ ರೂಮಿಂದ ಒಂದು ಡೋರ್ ಇದೆ, ಆ ಡೋರ್ಗೆ ತನ್ನ ತಲೆನ ಚಚ್ಕೊಂತಾನೆ. ಆ ಡೋರ್ಗೆ ತಲೆ ಚಚ್ಕೊಂಡು ಬಂದು ನನ್ಗೆ ಕೇಳ್ತಾನೆ, ನೋಡು, ತಲೆ ತುಂಬಾ ಏಟಾಗಿದೆ. ಅಲ್ಲಿ ಯಾವುದೋ ಒಂದು ಆಲದ ಮರ ಇತ್ತು, ಆಲದ ಮರಕ್ಕೆ ಹೋಗಿ ನಾನು ಎಡು ಬಿದ್ದೆ, ಯಾಕೋ ತಲೆ ತುಂಬಾ ಏಟಾಗ್ತಿದೆ ನೋಡು ಅಂತ. ಅವಾಗ ನಾ ಅವನ ತಲೆ ನೋಡಿ ಯಾವ ಥರ ಶಾಕ್ ಆದೆ ಅಂದರೆ, ತಲೆ ತುಂಬಾ ರಕ್ತ ಬರ್ತಿತ್ತು. ಆ ಥರ ಹೋಗಿ ಜಜ್ಕೊಂಡ್ಬಿಟ್ಟಿದ್ದ. ಫ್ರೆಂಡ್ಸ್, ಅವನು ಹೋಗಿ ಜಜ್ಕೊಂಡಿದ್ದು ಆ ಹಾಸ್ಟೆಲ್ದು ರೂಮಿಂದು ಡೋರ್ಗೆ. ಬಟ್ ಅವನು ಹೇಳ್ತಿರೋದು ಆಲದ ಮರಕ್ಕೆ ಹೋಗಿ ಜಜ್ಕೊಂಡೆ ಅಂತ. ಅವಾಗ ಎಲ್ರಿಗೂ ಒಂದು ಶಾಕ್ ಆಯಿತು. ಫ್ರೆಂಡ್ಸ್, ಎಲ್ಲರೂ ಅವತ್ತು ಯಾವ ಥರ ಹೆದರಿದ್ವಿ ಅಂದರೆ, ಎಲ್ಲರೂ ವಿಭೂತಿ ಕಟ್ ಹಚ್ಕೊಂಡು ಮಲ್ಕೊಂಡಿದ್ದೀವಿ. ಅವನಿಗೆ ವಿಭೂತಿ ಕಟ್ ಹಚ್ಚಕ್ಕೆ ಹೋದಾಗ ಯಾವ ಥರ ಮಾಡಿದೆ ಅಂದ್ರೆ, ಅದನ್ನ ನೋಡಿ ನಮಗೆ ಶಾಕ್ ಆಗ್ಬಿಡ್ತು. ವಿಭೂತಿನ ಈ ಥರ ಹಚ್ಚಾಕ್ ಹೋದ್ರೆ ಕೈನ ದೂಕ್ತಾನೆ, ವಿಭೂತಿನ ಕೈ ಮೇಲೆ ಇಡಕ್ಕೆ ಹೋದ್ರೆ ವಿಭೂತಿ ತಗೊಂಡು ಎಸಿತಾನೆ. ಫ್ರೆಂಡ್ಸ್, ಅವತ್ತು ಯಾವ ಥರ ಹೆದರಿದ್ವಿ ಅಂದರೆ, 4 ಜನನು ನಿಜವಾಗ್ಲೂ ಭಟ್ರು ಇದ್ರು, ಅಡುಗೆ ಭಟ್ರು. ಅವ್ರು ಬೇರೆ ರೂಮ್ನಲ್ಲಿ ಮಲ್ಕೊಂಡಿದ್ರು. ನಾವೆಲ್ಲರೂ ಸೇರಿ ಅವ್ನು ಕರ್ಕೊಂಡು ಆ ಭಟ್ರಿರೋ ಜಾಗಕ್ಕೆ ಹೋಗಿ ಮಲ್ಕೊಂಡಿದ್ದೀವಿ ಅವ್ರ ಜೊತೆಗೆ. ಆ ಥರ ಭಯ ಆಗಿತ್ತು ಅವತ್ತು. ಮತ್ತೆ ಮಲ್ಕೊಂಡಾಗ ಏನಾಯಿತು ಅಂದರೆ, ಅವನ ಪಕ್ಕ ಯಾರು ಮಲ್ಕೊಂಡಿಲ್ಲ. ಅವನ ಪಕ್ಕ ನಾನು, ಅವನು, ನನ್ನ ಪಕ್ಕ ಭಟ್ರು ಮಲ್ಕೊಂಡಿದ್ದಾರೆ. ಫ್ರೆಂಡ್ಸ್, ಅವತ್ತು ನೈಟು ಎಲ್ಲರೂ ಮಲ್ಕೊಂಡಿದ್ದಾರೆ. ಇವನು ಮಂಜು ಅವತ್ತು ಎಚ್ಚರ ಆಗಿ ನನ್ನ ಎಬ್ಬಿಸಿ, ಅವನ ಕೊರಳಲ್ಲಿ ಒಂದು ರುದ್ರಾಕ್ಷಿ ಸರ ಇತ್ತು, ಆ ರುದ್ರಾಕ್ಷಿ ಸರನ ತೆಗಿಬೇಕಂತಂದು ನನ್ನ ಎಬ್ಬಿಸಿದ್ದಾನೆ. ಆ ರುದ್ರಾಕ್ಷಿ ಸರನ ಅವನೇ ತೆಗಿಬೋದಿತ್ತು, ಆದರೆ ನನ್ನ ಎಬ್ಬಿಸ್ತಿದ್ದಾನೆ. ಚೇತು, ಎದ್ದೇಳು, ಇದು ಸ್ವಲ್ಪ ಸರ ಯಾಕೋ ಒಂಥರ ಅನ್ಕಂಫರ್ಟಬಲ್ ಆಗಿದೆ, ತೆಗಿ ಅಂತಂದು. ನನಗೆ ಅವತ್ತು ಯಾವ ಥರ ಭಯ ಆಯಿತು ಅಂದರೆ, ಯಾಕೆಂದರೆ ಅದು ಸರ ಫುಲ್ ಲೂಸ್ ಇದೆ, ಅವನ್ನೇ ಆರಾಮಾಗಿ ತೆಗಿಬೋದು. ಆದರೆ ಅವನ ಕೈಲಿ ತೆಗಿಯೋದಾಗ್ತಿಲ್ಲ, ಅದು ನನ್ನ ಕೈಲಿ ತೆಗಿಸ್ಬೇಕಂತಂದು ಎಬ್ಬಿಸಿದ್ದಾನೆ. ಆದರೆ ನಾನು ಅವತ್ತು ಎದ್ದು ನೋಡ್ತೀನಿ, ಅವನ ಕಣ್ಣು ಒಂಥರ ಕಣ್ಣಾಗಿದೆ. ಅವನ ಹಣೆಗೆಲ್ಲ ವಿಭೂತಿ ಹಚ್ಬಿಟ್ಟಿದ್ದೀವಿ ನಾವು ಅವತ್ತು. ಒಂಥರ ಕಾಣ್ತಾ ಇದ್ದ ಅವತ್ತು, ಒಂಥರ ಹೆಣ್ಮಕ್ಳ ಥರ ಆ ಥರ ಕಾಣ್ತಾ ಇದ್ದ.
ಆ ರುದ್ರಾಕ್ಷಿ ಮಣಿ ಪವರ್ ಯಾವ ಥರ ಅಂದರೆ ಅವನ ಕೈಲಿ ಅದು ಮುಟ್ಟಕ್ಕಾಗ್ತಿಲ್ಲ, ಆ ಥರ ಆಗಿತ್ತು. ನನ್ನ ಕೈಲಿ ತೆಗ್ಸಕ್ಕಂತ ಟ್ರೈ ಮಾಡ್ದೆ, ಬಟ್ ನಾ ಅವತ್ತು ತೆಗಿಲಿಲ್ಲ. ಸುಮ್ಮನೆ ಮಲ್ಕೊ, ನಮ್ಗೆ ಭಾಳ ನಿದ್ದೆ ಬಂದೈತಿ ಅಂತ ನಾವು ಮಲ್ಕೊಂಡ್ಬಿಟ್ವಿ. ನಾವು ಮಲ್ಕೊಂಡ್ಮೇಲೆ ಅವ್ನು ಯಾವ ಥರ ಮಾಡಿರ್ತಾನೆ ಅಂತಂದು ಯೋಚನೆ ಮಾಡಿ. ಹಂಗೆ ನಾ ಮಲ್ಕೊಂಡು ಹಾಸಿಗೆ ಫುಲ್ ಹೊಚ್ಕೊಂಡು ಒಂದು ಕಣ್ಣಿಂದ ಅವನು ನೋಡ್ತಾ ಇದ್ದೆ. ಅವನು ಯಾವ ಥರ ಮಾಡ್ತಿದ್ದ ಅಂದರೆ, ಆ ರುದ್ರಾಕ್ಷಿ ಮಣಿನ ಈ ಥರ ಫುಲ್ಲು ಏನೋ ಒಂದು ಭಾರ ಇರೋದೇನೋ ಎತ್ತಿದ್ದೀನಿ ಅಂತಂದು ಈ ಥರ ಹಿಡ್ಕೊಂಡು ಹಿಂಗೆ ಎತ್ತಾ ಇದ್ದ. ಫ್ರೆಂಡ್ಸ್, ಅದನ್ನು ನೋಡಿ ನನಗೆ ಅವತ್ತು ಯಾವ ಥರ ಭಯ ಆಗಿತ್ತು ಅಂದರೆ, ಅಪ್ಪ ನಿಜವಾಗ್ಲೂ ಆ ಥರ ಟ್ರೈ ಮಾಡ್ತಾ ಇದ್ದ. ನಿಜವಾಗ್ಲೂ ಆ ರುದ್ರಾಕ್ಷಿ ಪವರ್ ಅವತ್ತು ಏನು ಅಂತ ನಮ್ಗೆ ಗೊತ್ತಾಯಿತು. ಮರುದಿನನೇ ನಾನು ಒಂದು ರುದ್ರಾಕ್ಷಿ ತಗೊಂಡು ಹಾಕ್ಕೊಂಡೆ. ಅವತ್ತು ಬೆಳಗ್ಗೆ ಅವನು ಕೇಳಿದಾಗ ಅವನು ಯಾವ ಥರ ಆನ್ಸರ್ ಮಾಡ್ದ ಅಂದರೆ, ಅವನಿಗೆ ಏನು ನೆನಪೇ ಇಲ್ಲ. ಆದರೆ ಅವತ್ತು ಏನೇನೋ ಹೇಳ್ದ ಅವನು. ಅದನ್ನ ನಿಮಗೆ ಹೇಳಬೇಕು ಅಂದರೆ ಪಾರ್ಟ್ 2 ಅಂತ ಕಮೆಂಟ್ ಮಾಡಿ.